ಇವತ್ತು ನಾನು ನಿಮಗೆ UVCE ಬ್ಯಾಂಗ್ಳೂರ್ ಕಾಲೇಜಿನ ಆನೆಸ್ಟ್ ರಿವ್ಯೂ ಹೇಳ್ತಾ ಇದ್ದೀನಿ. ಸೊ 15 ಲಕ್ಷ ಖರ್ಚು ಮಾಡಿ ಪ್ರೈವೇಟ್ ಕಾಲೇಜ್ ಜಾಯ್ನ್ ಆಗ್ಬೇಕಾ ಅಥವಾ ಓವರ್ ಆಲ್ ಬರೀ 2 ಲಕ್ಷಕ್ಕೆ ಬೆಂಗಳೂರು ಹಾರ್ಟ್ ಅಲ್ಲಿರೋ ಲೆಗಸಿ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮುಗಿಸಬಹುದಾ? ಅಂಡ್ ನಮ್ಮ ಕರ್ನಾಟಕದ ಓಲ್ಡೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ UVCE ನಿಜವಾಗ್ಲೂ 2026 ಅಲ್ಲಿ ವ್ಯಾಲ್ಯೂ ಫಾರ್ ಮನಿ ಇದೆಯಾ ಇಲ್ಲ? UVCE ಫೀಸ್, ಪ್ಲೇಸ್ಮೆಂಟ್ ರಿಯಾಲಿಟಿ ಮತ್ತೆ ಡೊನೇಷನ್ ಸ್ಕ್ಯಾಮ್ ಇಂದ ನೀವು ಹೇಗೆ ತಪ್ಪಿಸ್ಕೋಬಹುದು ಅದನ್ನ ಡೀಟೇಲ್ ಆಗಿ ಹೇಳ್ತೀನಿ. ಮತ್ತೆ ಇಂಪಾರ್ಟೆಂಟ್ ಏನು ಅಂದ್ರೆ ಇದು ಯಾವುದೇ ಪ್ರಮೋಷನ್ ಅಲ್ಲ. ಸೊ ಇದೇ ತರದ ಆನೆಸ್ಟ್ ಕಾಲೇಜ್ ರಿವ್ಯೂಸ್ ನಮ್ಮ ಚಾನೆಲ್ ಅಲ್ಲಿ ಬರ್ತಾ ಇರುತ್ತೆ. ಸೊ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1970 ನಲ್ಲಿ ಸ್ಟಾರ್ಟ್ ಆದ ಈ ಕಾಲೇಜ್ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಎಸ್ಟಾಬ್ಲಿಷ್ ಮಾಡಿದ್ರು. ಕರ್ನಾಟಕಸ್ ಓಲ್ಡೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ಅಂಡ್ ಇಂಡಿಯಾಸ್ ಓಲ್ಡೆಸ್ಟ್ ಇಂಜಿನಿಯರಿಂಗ್ ಕಾಲೇಜಸ್ ಅಲ್ಲಿ ಇದು ಒಂದು. ಮತ್ತೆ ಲೊಕೇಶನ್ ನೋಡುವುದಾದ್ರೆ KR ಸರ್ಕಲ್, ವಿಧಾನಸೌಧ ಪಕ್ಕ ಇದೆ. ಮೆಟ್ರೋ ಸ್ಟೇಷನ್ ಆಲ್ಮೋಸ್ಟ್ ಕಾಲೇಜ್ ಗೇಟ್ ಹತ್ರನೇ ಇದೆ. ಬ್ಯಾಂಗ್ಳೂರಲ್ಲಿ ಇಂಟರ್ನ್ಶಿಪ್, ನೆಟ್ವರ್ಕಿಂಗ್, ಟೆಕ್ ಇವೆಂಟ್ಸ್ ಎಲ್ಲ ಈಸಿ ಆಕ್ಸೆಸ್ ಸಿಗುತ್ತೆ. ಅಂಡ್ ಕ್ಯಾಂಪಸ್ ಸ್ವಲ್ಪ ಓಲ್ಡ್ ಸ್ಕೂಲ್ ಫೀಲ್ ಕೊಡುತ್ತೆ. ರೆಡ್ ಬಿಲ್ಡಿಂಗ್ಸ್, ಹೆರಿಟೇಜ್ ವೈಬ್, ಫುಲ್ ಗವರ್ಮೆಂಟ್ ಕಾಲೇಜ್ ಎನರ್ಜಿ ಇರುತ್ತೆ. ಒಂದು ಇಂಪಾರ್ಟೆಂಟ್ ವಿಷಯ ನೀವು ನೆನ್ಪಿಟ್ಕೊಳ್ಬೇಕು, UVCE ಅಲ್ಲಿ ಮ್ಯಾನೇಜ್ಮೆಂಟ್ ಕೋಟಾ ಇಲ್ಲ, ಕಾಮೆಡ್ ಕೆ ಕೂಡ ಇಲ್ಲ. ಅಡ್ಮಿಷನ್ ಮೋಸ್ಟ್ಲಿ KCET ಮತ್ತೆ ಸ್ವಲ್ಪ JEE ಕೋಟಾ ಇಂದ ಮಾತ್ರ ನಡೆಯುತ್ತೆ. ಸೊ ಯಾರಾದ್ರೂ ಡೊನೇಷನ್ ಸೀಟ್ ಕೊಡಿಸ್ತೀವಿ ಅಂತ ಬಂದ್ರೆ ಅದು 100% ಸ್ಕ್ಯಾಮ್ ಆಗಿರುತ್ತೆ. ಸೊ ಬಿ ಅವೇರ್. ನಾವು ಲೆಟ್ಸ್ ಟಾಕ್ ಅಬೌಟ್ UVCE's ಬಿಗ್ಗೆಸ್ಟ್ ವೆಪನ್. ಅದು ಇಲ್ಲಿರೋ ಫೀಸ್. ಪ್ರೈವೇಟ್ ಕಾಲೇಜಸ್ ಅಲ್ಲಿ 4 ಇಯರ್ಸ್ಗೆ 10 to 15 lakhs ಖರ್ಚು ಮಾಡೋದು ತುಂಬಾ ಕಾಮನ್ ಆಗಿದೆ. ಆದ್ರೆ UVCE ಅಲ್ಲಿ ನಿಮ್ಮ ಎಂಟೈರ್ ಇಂಜಿನಿಯರಿಂಗ್ ಅರೌಂಡ್ 2 lakhs ರೇಂಜ್ ಅಲ್ಲಿ ಮುಗಿಯುತ್ತೆ. KCET ಥ್ರೂ ಬಂದ್ರೆ ಅಪ್ಪ ಅಮ್ಮಗೆ ನಿಜವಾಗ್ಲೂ ಒಂದು ದೊಡ್ಡ ರಿಲೀಫ್ ಸಿಗುತ್ತೆ ಅಲ್ವಾ? ಇನ್ನು SC ST ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ಸ್ ಇಂದ ಫೀಸ್ ಆಲ್ಮೋಸ್ಟ್ ರಿಡ್ಯೂಸ್ ಆಗಬಹುದು. ಆದ್ರೆ ಒಂದು ವಿಷಯ, ಗವರ್ಮೆಂಟ್ ಕಾಲೇಜ್ ಆದ್ಮೇಲೆ ಲಕ್ಸುರಿ ಎಕ್ಸ್ಪೆಕ್ಟ್ ಮಾಡಬೇಡಿ. ಇನ್ಫ್ರಾಸ್ಟ್ರಕ್ಚರ್ ಸ್ವಲ್ಪ ಮಿಕ್ಸ್ಡ್ ಆಗಿದೆ. ಕೆಲವು ಲ್ಯಾಬ್ಸ್ ಮಾಡರ್ನ್ ಆಗಿವೆ, ಇನ್ನು ಕೆಲವು ಓಲ್ಡ್ ಸ್ಕೂಲ್ ಲೆವೆಲ್ ಅಲ್ಲಿವೆ. ರಿನೋವೇಷನ್ ವರ್ಕ್ ಆನ್ ಗೋಯಿಂಗ್ ಇದೆ. ಕಟ್ ಆಫ್ ಬಗ್ಗೆ ಮಾತಾಡೋಣ. UVCE ಅಲ್ಲಿ CSE ಸೀಟ್ ಸಿಗೋದು ಈಸಿ ಅಲ್ಲ. ರೀಸೆಂಟ್ ಟ್ರೆಂಡ್ಸ್ ನೋಡಿದ್ರೆ CSE ಜನರಲ್ ಮೆರಿಟ್ಗೆ 5000 ರ್ಯಾಂಕ್ ಒಳಗೆ ಕ್ಲೋಸ್ ಆಗುತ್ತೆ. ISC ಅರೌಂಡ್ 6 to 7K ಮತ್ತೆ EC 10 to 15K ರೇಂಜ್ ಅಲ್ಲಿ ಇರುತ್ತೆ. ಸಿವಿಲ್ ಅಥವಾ ಮೆಕ್ಯಾನಿಕಲ್ಗೆ ಸ್ವಲ್ಪ ಈಸಿ ರ್ಯಾಂಕ್ ಇದ್ರೂ ಚಾನ್ಸ್ ಇದೆ. ಸೊ ನಿಮಗೆ 4K ಇಂದ 15K ರ್ಯಾಂಕ್ ಒಳಗೆ ಬಂದ್ರೆ UVCE ನಿಮ್ಗೆ ಒಂದು ಸೀರಿಯಸ್ ಆಪ್ಷನ್ ಅಂತಾನೆ ಹೇಳ್ಬಹುದು. ಇನ್ನು ಪ್ಲೇಸ್ಮೆಂಟ್ ಸೆಕ್ಷನ್ಗೆ ಬಂದ್ರೆ NIRF ಡೇಟಾ ಪ್ರಕಾರ ಹೈಯೆಸ್ಟ್ ಪ್ಯಾಕೇಜ್ ರೀಸೆಂಟ್ ಇಯರ್ಸ್ ಅಲ್ಲಿ 28.5 LPA ಇಂದ 32 LPA ಟಚ್ ಆಗಿದೆ. ಒರಾಕಲ್, ಅಡೋಬಿ, SAP, ಬಾಷ್ ಮತ್ತೆ ವೋಲ್ವೋ ತರ ಟಾಪ್ ಕಂಪನಿ ರಿಕ್ರೂಟ್ ಮಾಡ್ತವೆ. ಆದ್ರೆ ಒಂದ್ ಮಾತು ನೆನ್ಪಿಟ್ಕೊಳ್ಳಿ, UVCE ಒಂದು ಪೂನ್ ಫೀಡಿಂಗ್ ಕಾಲೇಜ್ ಅಲ್ಲ. ನಿಮ್ಮ ಸ್ಕಿಲ್ಸ್ ಇಲ್ಲಿ ತುಂಬಾ ಮ್ಯಾಟರ್ ಆಗುತ್ತೆ. ಕೋಡಿಂಗ್, ಇಂಟರ್ನ್ಶಿಪ್ಸ್ ಮತ್ತೆ ನೆಟ್ವರ್ಕಿಂಗ್ ನೀವು ಸ್ವಂತ ಪ್ರಯತ್ನ ಮಾಡಿದ್ರೆ ಸೂಪರ್ ಅಪರ್ಚುನಿಟೀಸ್ ಸಿಗುತ್ತೆ. ಬರೀ ಕಾಲೇಜ್ ಟ್ಯಾಗ್ ಇದ್ರೆ ಲೈಫ್ ಸೆಟ್ ಆಗಲ್ಲ. ಸೆಲ್ಫ್ ಸ್ಟಡಿ ಇಲ್ಲಿ ಕಂಪಲ್ಸರಿ. UVCE ಇದು ಪ್ಲೇಸ್ಮೆಂಟ್ ಸೆಲ್ ಪೂರ್ತಿ ಸ್ಟೂಡೆಂಟ್ ಡ್ರಿವನ್ ಆಗಿರೋದ್ರಿಂದ ಇಲ್ಲಿ ಸ್ಟೂಡೆಂಟ್ಸ್ಗೆ ಲೀಡರ್ಶಿಪ್ ಕ್ವಾಲಿಟಿ ಆಟೋಮೆಟಿಕ್ ಆಗಿ ಬಿಲ್ಡ್ ಆಗುತ್ತೆ. ಕ್ಯಾಂಪಸ್ ಲೈಫ್ ನಿಜವಾಗ್ಲೂ ಅಂಡರ್ ರೇಟೆಡ್ ಇದೆ ಅಂತ ಹೇಳ್ತಾ ಇದ್ದಾರೆ. ಮಿಲಾಗ್ರೋ ಫೆಸ್ಟ್, ಟೆಕ್ ಕ್ಲಬ್ಸ್ ಮತ್ತೆ ಬೆಂಗಳೂರು ಸಿಟಿ ಫ್ರೀಡಮ್ ಎಲ್ಲ ಒಂದು ಡಿಫ್ರೆಂಟ್ ವೈಬ್ ಕೊಡುತ್ತೆ. ಡ್ರೆಸ್ ಕೋಡ್ ಅಷ್ಟು ಸ್ಟ್ರಿಕ್ಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಕ್ರೌಡ್ ತುಂಬಾ ಜೆನ್ಯೂನ್ ಆಗಿರುತ್ತೆ, ಯಾಕಂದ್ರೆ ಎಲ್ಲರೂ ಮೆರಿಟ್ ಇಂದ ಬಂದಿರ್ತಾರೆ. ನಿಮಗೆ RVCE, BMS ಅಥವಾ ರಾಮಯ್ಯದಲ್ಲಿ CSE ಸಿಕ್ಕಿದೆ ಅಂದ್ರೆ ಪ್ಲೇಸ್ಮೆಂಟ್ಸ್ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ವೈಸ್ ಅವೇ ಸ್ಟ್ರಾಂಗರ್ ಆಪ್ಷನ್ಸ್. ಆದ್ರೆ ನಿಮ್ಗೆ ಬಜೆಟ್ ಇಶ್ಯೂ ಇದ್ರೂ ಮೆರಿಟ್ ರ್ಯಾಂಕ್ ಚೆನ್ನಾಗಿದ್ರೆ ಮತ್ತೆ ಲೋ ಫೀಸ್ ಅಲ್ಲಿ ಬೆಂಗಳೂರು ಎಕ್ಸ್ಪೋಜರ್ ಬೇಕು ಅಂದ್ರೆ UVCE ಈಸ್ ಒನ್ ಆಫ್ ದಿ ಬೆಸ್ಟ್ ವ್ಯಾಲ್ಯೂ ಫಾರ್ ಮನಿ ಕಾಲೇಜಸ್ ಇನ್ ಕರ್ನಾಟಕ ಅಂತಾನೆ ಹೇಳ್ಬೋದು. ಇನ್ನು ಫ್ಯಾಕಲ್ಟಿ ಬಗ್ಗೆ ಹೇಳ್ಬೇಕಂದ್ರೆ ಮಿಕ್ಸ್ಡ್ ರಿವ್ಯೂಸ್ ಇದೆ. ಕೆಲವು ಪ್ರೊಫೆಸರ್ಸ್ ಸಪೋರ್ಟಿವ್ ಇದ್ದಾರೆ, ಎಸ್ಪೆಷಲಿ ಸೆಲ್ಫ್ ಲರ್ನಿಂಗ್ ಸ್ಟೂಡೆಂಟ್ಸ್ ಗೆ ಹೆಲ್ಪ್ ಮಾಡ್ತಾರೆ ಅಂತ ಸ್ಟೂಡೆಂಟ್ಸ್ ಹೇಳ್ತಾ ಇದ್ದಾರೆ. ಲೈಬ್ರರಿ, ಅಕಾಡೆಮಿಕ್ಸ್ಗೆ ಎನಫ್ ಇದೆ. ಸ್ಪೋರ್ಟ್ಸ್ ಫೆಸಿಲಿಟೀಸ್ ಡೀಸೆಂಟ್ ಇದೆ. ಹಾಸ್ಟೆಲ್ ಬಗ್ಗೆ ಹೇಳ್ಬೇಕಾದ್ರೆ ಅದು ಮ್ಯಾನೇಜಬಲ್. ಬೇಸಿಕ್ ಫುಡ್ ಮತ್ತೆ 4 to 6 ಶೇರಿಂಗ್ ರೂಮ್ಸ್ ಇರುತ್ತೆ. ಆದ್ರೆ ಇಲ್ಲಿ ಮೇನ್ ಇಶ್ಯೂ ಹಾಸ್ಟೆಲ್ ಅಲಾಟ್ಮೆಂಟ್ ಡಿಲೇ. ತುಂಬಾ ಜನ ಫಸ್ಟ್ ಇಯರ್ ಅಲ್ಲಿ PG ಅಲ್ಲಿ ಸ್ಟೇ ಮಾಡ್ತಾರೆ. ಸೊ ಅದಕ್ಕೆ ನೀವು ರೆಡಿ ಇರಲೇಬೇಕು. ಸೊ ನಮ್ ಕಾಲೇಜ್ ದೋಸ್ ಕನ್ನಡ ಇಂದ ಹೀಗೆ ರೇಟಿಂಗ್ ಇದಿರುತ್ತೆ. ಪ್ಲೇಸ್ಮೆಂಟ್ಸ್ಗೆ 8 out of 10, ಬ್ರ್ಯಾಂಡ್ ವ್ಯಾಲ್ಯೂಗೆ 9.5 out of 10, ಫ್ಯಾಕಲ್ಟಿಗೆ 7.5 out of 10, ಕ್ಲಾಸಸ್ ಅಂಡ್ ಲ್ಯಾಬ್ಸ್ಗೆ 6.5 out of 10, ಲೈಬ್ರರಿ ಆರ್ ಸ್ಪೋರ್ಟ್ಸ್ಗೆ 7 out of 10, ಕ್ಯಾಂಪಸ್ ಲೈಫ್ಗೆ 7.5 out of 10, ಓವರ್ ಆಲ್ ರೇಟಿಂಗ್ ಬಂದ್ಬಿಟ್ಟು 8 out of 10. ನಿಮ್ಮಲ್ಲಿ ಯಾರು UVCE ಜಾಯ್ನ್ ಆಗಬೇಕು ಅಂತ ಇದ್ದೀರಾ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.